ತಲೆನಲ್ಲಿ ಮೆದ್ಲಿಟ್ಕೊಂಡು ಮಾತಾಡಬೇಕು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ. ಸಾವಿರಾರು ವರ್ಷಗಳಾದ್ರೂ ಕೂಡ ಈ ದೇಶದ ನಾಗರಿಕತೆ, ಈ ಭಾರತದ ನಾಗರಿಕತೆನ ಯಾವನ್ ಕೈನಲ್ಲೂ ಅಳ್ಸಕ್ಕಾಗಿಲ್ಲ ಕಣ್ರಿ, ಯಾವನ್ ಕೈನಲ್ಲೂ ಅಳ್ಸಕ್ಕಾಗಿಲ್ಲ. ಪುಟ್ಕೋಸಿ ನೀವೇನ್ರಿ ಮಾಡ್ತೀರಾ? ನೀವೇನ್ರಿ ಮಾಡ್ತೀರಾ? 3 ರಾಜ್ಯದಲ್ಲಿ ಸರ್ಕಾರ ಇಟ್ಕೊಂಡು ಸೋದರತ್ವದ ಹೆಸರಿನಲ್ಲಿ ನೀವು ಸೋಗಲಾಡಿ ಕೆಲಸನ ಮಾಡಕ್ ಕೊಟ್ಟಿದ್ದೀರಿ. ಹೌದು, ಸೋದರತ್ವದ ಹೆಸರಿನಲ್ಲಿ ಸೋಗಲಾಡಿ ಕೆಲಸನ ಮಾಡಕ್ ಕೊಟ್ಟಿದ್ದೀರಿ ನೀವು. ತಲೆನಲ್ಲಿ ಮೆದ್ಲಿಟ್ಕೊಂಡು ಮಾತಾಡಬೇಕು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ. ಒಂದು ಇಡೀ ರಾಜ್ಯದ ಜನರನ್ನ ಅನಕ್ಷರಸ್ಥರು ಅಂತ ಕರಿತೀರಲ್ರಿ ಖರ್ಗೆ ಸಾಹೇಬ್ರೆ. ಖಂಡಿತ ನಿಮಗೆ ಮತಿಭ್ರಮಣೆ ಆಗಿದೆ. ಹಿಂದೂ ಮತ್ತು ಮುಸಲ್ಮಾನರ ಮಧ್ಯೆ ಒಂದು ಬೆಂಕಿ ಹಚ್ಚುವಂಥ ಒಂದು ಹೇಳಿಕೆನ ಗಾಂಧಿ ಕುಟುಂಬದ ನಿಯತ್ತಿನ ಮುಂದಿನ ಪದ ನೀವೇ ಸೇರಿಸ್ಕೊಳ್ಳಿ. ಏನಾದರೂ ನಿಮ್ಮ ಭಾವಕ್ಕೆ ನಿಮ್ಮ ಭಕ್ತಿಗೆ ಬಿಡ್ತೀನಿ, ನನ್ನ ಬಾಯಲ್ಲಿ ಅದನ್ನು ಹೇಳೋದಿಲ್ಲ. ಈ ವ್ಯಕ್ತಿ ಮುಸಲ್ಮಾನರನ್ನ ಹಿಂದೂ ಸಮಾಜದ ವಿರುದ್ಧ ಎತ್ತು ಕಟ್ಟೋ ಒಂದು ಕೆಲಸನ ಇವತ್ತು ಮಾಡ್ತಿದ್ದಾರೆ. ವಿಷ ಸರ್ಪವನ್ನ ನೀವು ನಮಾಜ್ ಮಾಡೋದನ್ನ ಬಿಟ್ಟು ಹೊಡೆದಾಕಿ ಅಂತ ನಿಮ್ಮ ಕುರಾನ್ ಹೇಳುತ್ತೆ ಅಂತ ಹೇಳಿದ್ರೆ, ಆ ರೀತಿ ಬಿಜೆಪಿ ಮತ್ತು RSS ನಲ್ಲಿ ಇರ್ತಕ್ಕಂತಹ ಕಾರ್ಯಕರ್ತರು ನೀವು ಅವರನ್ನು ಕೂಡ ಆ ರೀತಿ ಮಾಡಬೇಕು ಅಂತ ಹೇಳಿದ್ರೆ ಯೋಚನೆ ಮಾಡಿ, ಇದರ ಅರ್ಥ ಏನು, ಇದರ ಸಾರಾಂಶ ಏನು, ಇದರ ಗೂಢಾರ್ಥಗಳೇನು? ಒಂದು ದೊಡ್ಡ ಹಿಂದೂ ಸಮಾಜಕ್ಕೆ ಅವಮಾನ ಆಗೋ ಒಂದು ರೀತಿಯಲ್ಲಿ ಒಂದು ಹೇಳಿಕೆನ ಮಾಡಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ, ಕೇಳಿಸ್ಕೊಳ್ಳಿ, ನಾನು ಹೇಳ್ತಾ ಇರೋದು ಇದೇ ಮುಸಲ್ಮಾನ್ ಸಮುದಾಯ ನಿಮ್ಮ ಇಡೀ ಕುಟುಂಬನ ಬೆಂಕಿನಲ್ಲಿ ಹಾಕಿ ಬೇಯಿಸಿದ್ರಲ್ರಿ. ಸ್ವಂತ ನಿಮ್ಮ ತಾಯಿ ಮತ್ತು ನಿಮ್ಮ ಅಕ್ಕ ಅವ್ರನ್ನ ಬೆಂಕಿನಲ್ಲಿ ಹಾಕಿ ಬೇಯಿಸಿದ್ರಲ್ರಿ, ಜೀವಂತವಾಗಿ ಬೇಯಿಸಿದ್ರಲ್ರಿ. ನಿಮ್ ತಲೆನಲ್ಲಿ ಸಗಣಿ ಇಟ್ಕೊಂಡಿದ್ದೀರೇನ್ರಿ? ಮುಸಲ್ಮಾನ್ ಸಮುದಾಯದಲ್ಲಿ ಈ ಕಾಂಗ್ರೆಸ್ ಇದೆಯಲ್ವಾ, ಈ ಕಾಂಗ್ರೆಸ್ ನಿಮ್ಮನ್ನ ಒಡೆದು ಹಾಳಬೇಕು ಅಂತ ಹೇಳಿ ಹೊರಟಿದೆ. ಈ ಕಾಂಗ್ರೆಸ್ ಯಾವತ್ತೂ ಕೂಡ ನಿಮ್ಗಳಿಗೆ ಒಳ್ಳೇದಾಗ್ಲಿ ಅಂತ ಖಂಡಿತ ಅವ್ರ ಮನಸ್ಸಲ್ಲಿಲ್ಲ. ಕೇವಲ ನಿಮ್ಮ ಓಟಿಗೋಸ್ಕರ ಇವರು ನಿಮ್ಮನ್ನ ಓಲೈಕೆ ಮಾಡ್ಕೊಂಡು ನಿಮ್ಮನ್ನ ತಲೆ ಸೌರಿ ಅವ್ರ ಜೊತೆನಲ್ಲಿ ಇಟ್ಕೊಳ್ಳೋಕೆ ಪ್ರಯತ್ನ ಮಾಡ್ತಿದ್ದಾರೆ ವಿನಃ ಬೇರೆ ಇನ್ನೇನೂ ಇಲ್ಲ. ಸಾಕಷ್ಟು ಜನ ಇವತ್ತು ಮುಸಲ್ಮಾನ್ ಮುಖಂಡರುಗಳೇನೆ ಹೇಳುವಂಥ ಪರಿಸ್ಥಿತಿಗೆ ಕಾಂಗ್ರೆಸ್ನವರ ನಡವಳಿಕೆಗಳು ತರ್ತಾ ಇದೆ. ಟಿವಿ ವಿಕ್ರಮದ ಪ್ರೀತಿಯ ನೋಡುಗರಿಗೆ ಟ್ಯಾಕ್ಸಿವಾಲಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನರಸಿಂಹಮೂರ್ತಿ. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋಂಗೆ ಪಂಚರಾಜ್ಯಗಳ ಚುನಾವಣೆ ತುಂಬ ಭರದಿಂದ ಸಾಗ್ತಾ ಇದೆ. ಇದರ ಮಧ್ಯದಲ್ಲಿ ಈ ಕಾಂಗ್ರೆಸ್ನ ಕ್ರಿಮಿಗಳು ತಮ್ಮನ್ನ ನೀಚ ನಾಲಿಗೆಯನ್ನು ಮತ್ತೆ ಹರಿಬಿಡುವುದರ ಮುಖಾಂತರ ಹಿಂದೂ ವಿರೋಧಿ ಯಾವ ಮಟ್ಟಕ್ಕೆ ನಾವು ಹಿಂದೂಗಳನ್ನ ವಿರೋಧ ಮಾಡ್ತೀವಿ ಅನ್ನೋದನ್ನು ಮತ್ತೊಮ್ಮೆ AICC ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ತಮ್ಮ ಹೊಲಸು ನಾಲಿಗೆಯನ್ನು ಹರಿಬಿಡುವುದರ ಮುಖಾಂತರ ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿದೆ, ಅಸ್ಸಾಂನ ಒಂದು ಚುನಾವಣಾ ರ್ಯಾಲಿನಲ್ಲಿ ಬಹಿರಂಗ ಸಭೆನ ನಡೆಯುವಾಗ ಸಾವಿರಾರು ಜನ ಕಾರ್ಯಕರ್ತರು ಸಮ್ಮುಖದಲ್ಲಿ AICC ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆಯವರು RSS ಮತ್ತು BJPಯನ್ನು ತೆಗಳುವ ಒಂದು ಭರದಲ್ಲಿ ಒಂದು ದೊಡ್ಡ ಹಿಂದೂ ಸಮಾಜಕ್ಕೆ ಅವಮಾನ ಆಗೋ ಒಂದು ರೀತಿಯಲ್ಲಿ ಒಂದು ಹೇಳಿಕೆನ ಮಾಡಿದ್ದಾರೆ. ಏನಪ್ಪ ಹೇಳಿಕೆ ಅಂದರೆ, ಮುಸಲ್ಮಾನರು ನಮಾಜ್ ಮಾಡೋ ಸಂದರ್ಭದಲ್ಲಿ ಒಂದು ವಿಷಕಾರಿ ಹಾವು ಏನಾದರೂ ನಿಮ್ಮ ಪಕ್ಕದಲ್ಲಿ ಬಂದರೆ ನೀವು ನಮಾಜ್ ಮಾಡುವುದನ್ನು ಬಿಟ್ಟು ಆ ಹಾವನ್ನು ಹೊಡೆದಾಕಿ ಅಂತ ಹೇಳ್ಬಿಟ್ಟು ನಿಮ್ಮ ಕುರಾನಲ್ಲಿ ಹೇಳಿದೆ. ಅದೇ ರೀತಿಯಲ್ಲೇ ಒಂದು ವಿಷಕಾರಿ ವಿಷಸರ್ಪ ಇದ್ದಂಗೆ RSS ಮತ್ತು BJP ಅವರನ್ನು ಕೂಡ ನೀವು ಅದೇ ರೀತಿಯಲ್ಲಿ ಮಾಡಬೇಕು ಅಂತ ಹೇಳಿ ಈ ದೇಶದಲ್ಲಿ ಹಿಂದೂ ಮತ್ತು ಮುಸಲ್ಮಾನರ ಮಧ್ಯೆ ಒಂದು ಬೆಂಕಿ ಹಚ್ಚುವಂಥ ಒಂದು ಹೇಳಿಕೆನ ತುಂಬ ಅನುಭವಿ ರಾಜಕಾರಣಿ, ಒಂದು 50-60 ವರ್ಷದ ರಾಜಕಾರಣದ ಇತಿಹಾಸನ ಇಟ್ಕೊಂಡಿರೋ ಒಬ್ಬ ಕಾಂಗ್ರೆಸ್ನ ನಿಷ್ಠಾವಂತ ಅನ್ನೋದಕ್ಕಿಂತ ಗಾಂಧಿ ಕುಟುಂಬದ ನಿಯತ್ತಿನ ಮುಂದಿನ ಪದ ನೀವೇ ಸೇರಿಸ್ಕೊಳ್ಳಿ. ಏನಾದರೂ ನಿಮ್ಮ ಭಾವಕ್ಕೆ ನಿಮ್ಮ ಭಕ್ತಿಗೆ ಬಿಡ್ತೀನಿ, ನನ್ನ ಬಾಯಲ್ಲಿ ಅದನ್ನು ಹೇಳೋದಿಲ್ಲ. ಈ ವ್ಯಕ್ತಿ ಈ ರೀತಿಯ ಒಂದು ಹೇಳಿಕೆನ ಕೊಡೋದರ ಮುಖಾಂತರ ಮುಸಲ್ಮಾನರನ್ನ ಹಿಂದೂ ಸಮಾಜದ ವಿರುದ್ಧ ಎತ್ತು ಕಟ್ಟೋ ಒಂದು ಕೆಲಸನ ಇವತ್ತು ಮಾಡ್ತಿದ್ದಾರೆ. ವೀಕ್ಷಕರೇ, ನಾವು ನೋಡಿ ಯೋಚನೆ ಮಾಡಬೇಕಾಗಿರೋದಿಲ್ಲಿ, ವಿಷ ಸರ್ಪವನ್ನ ನೀವು ನಮಾಜ್ ಮಾಡೋದನ್ನ ಬಿಟ್ಟು ಹೊಡೆದಾಕಿ ಅಂತ ನಿಮ್ಮ ಕುರಾನ್ ಹೇಳುತ್ತೆ ಅಂತ ಹೇಳಿದ್ರೆ, ಆ ರೀತಿ ಬಿಜೆಪಿ ಮತ್ತು RSS ನಲ್ಲಿ ಇರ್ತಕ್ಕಂತಹ ಕಾರ್ಯಕರ್ತರು ನೀವು ಅವರನ್ನು ಕೂಡ ಆ ರೀತಿ ಮಾಡಬೇಕು ಅಂತ ಹೇಳಿದ್ರೆ ಯೋಚನೆ ಮಾಡಿ, ಇದರ ಅರ್ಥ ಏನು, ಇದರ ಸಾರಾಂಶ ಏನು, ಇದರ ಗೂಢಾರ್ಥಗಳೇನು ಯೋಚನೆ ಮಾಡ್ಬೇಕಲ್ವ ನಾವು. ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆಯವರು ಇಲ್ಲಿ ಹೇಳ್ತಿರೋದೇನು ಅಂದ್ರೆ, RSS ನಲ್ಲಿ ಯಾರಿದ್ದಾರೆ? ಹಿಂದೂ ಸಮಾಜದವರು ಇದ್ದಾರೆ ಅಲ್ವಾ? RSSಗೆ ಮುಸಲ್ಮಾನರು ಬರ್ತಾರೆ. ತುಂಬಾ ಸಣ್ಣ ಪ್ರಮಾಣದಲ್ಲಿ ಮುಸಲ್ಮಾನರು ಇದ್ದಾರೆ.
ಕ್ರಿಸ್ತಂದವ್ರು ಇದ್ದಾರ? ತುಂಬ ಸಣ್ಣ ಪ್ರಮಾಣದಲ್ಲಿ ಕ್ರಿಸ್ತಂದವ್ರು ಇದ್ದಾರೆ. ಆದರೆ 99% RSSನ ಕಾರ್ಯಕರ್ತರು ಯಾರು? RSSನ ಒಪ್ಕೊಂಡಿರೋರು ಯಾರು? ಹಿಂದೂ ಸಮಾಜ ಅಲ್ವಾ? ಅಂದರೆ ಇಂಡೈರೆಕ್ಟ್ ಆಗಿ ಏನಿಲ್ಲ, ಇದು ಡೈರೆಕ್ಟ್ ಆಗಿ ಒಂದು ಚುನಾವಣಾ ಬಹಿರಂಗ ಪ್ರಚಾರದಲ್ಲಿ, ಬಹಿರಂಗ ಸಭೆಯಲ್ಲಿ ಒಬ್ಬ ದೊಡ್ಡ ನೇತಾರ, ಕಾಂಗ್ರೆಸ್ನ ದೊಡ್ಡ ನೇತಾರರು, ಇವತ್ತು ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಪದವಿಯಲ್ಲಿ ಇರತಕ್ಕಂತಹ ಒಬ್ಬ ವ್ಯಕ್ತಿ ಈ ಹೇಳಿಕೆನ ಕೊಡ್ತಾರೆ ಅಂದ್ರೆ ನೀವು ಯೋಚನೆ ಮಾಡ್ಬೇಕೀಗ ಈ ಕಾಂಗ್ರೆಸ್ನ ಮನಸ್ಥಿತಿ ಯಾವ ಮಟ್ಟಕ್ಕೆ ಬಂದಿದೆ ಮತ್ತು ಇವರು ಭೌತಿಕವಾಗಿ ಯಾವ ರೀತಿ ದಿವಾಳಿ ಆಗಿದ್ದಾರೆ ಮತ್ತು ಇವರ ಅಸಹನೆ ಯಾವ ಮಟ್ಟಕ್ಕಿದೆ ಇವತ್ತು ಸಮಾಜದ ಮೇಲೆ ಅನ್ನೋದನ್ನ ನಾವೆಲ್ಲರೂ ಕೂಡ ಹಿಂದೂಗಳಾಗಿ ಯೋಚನೆ ಮಾಡಬೇಕಾಗಿದೆ ಇವತ್ತು. ಹೌದು ವೀಕ್ಷಕರೇ, ಯೋಚನೆ ಮಾಡಬೇಕಾಗಿದೆ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ, ನೀವು ಇವತ್ತು ಏನು ಮುಸಲ್ಮಾನರಿಗೆ ಈ ಒಂದು ಪ್ರಚೋದನೆಯನ್ನ ಮಾಡ್ತಾ ಇದ್ದೀರಲ್ಲ, ಪ್ರಚೋದನೆ ಇಲ್ಲದೇನೆ ನಿಮ್ಮ ಕುಟುಂಬನ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ ಕೇಳಿಸ್ಕೊಳ್ಳಿ ನಾನು ಹೇಳ್ತಾ ಇರೋದು, ಯಾವುದೇ ಪ್ರಚೋದನೆ ಇಲ್ಲದೆ ಇದೇ ಮುಸಲ್ಮಾನ್ ಸಮುದಾಯ ನಿಮ್ಮ ಇಡೀ ಕುಟುಂಬನ, ನಿಮ್ಮನ್ನ ಮತ್ತು ನಿಮ್ಮ ತಂದೆಯವರನ್ನ ಹೊರತುಪಡಿಸಿ ನಿಮ್ಮ ಇಡೀ ಕುಟುಂಬನ ಬೆಂಕಿನಲ್ಲಿ ಹಾಕಿ ಬೇಯಿಸಿದ್ರಲ್ರಿ. ಬೇಯಿಸಿದ್ರಲ್ರಿ. ನಿಮ್ಮ ಸ್ವಂತ ನಿಮ್ಮ ತಾಯಿ ಮತ್ತು ನಿಮ್ಮ ಅಕ್ಕ ಅವ್ರನ್ನ ಬೆಂಕಿನಲ್ಲಿ ಹಾಕಿ ಬೇಯಿಸಿದ್ರಲ್ರಿ. ಜೀವಂತವಾಗಿ ಬೇಯಿಸಿದ್ರಲ್ರಿ. ನಿಮ್ ತಲೆನಲ್ಲಿ ಸಗಣಿ ಇಟ್ಕೊಂಡಿದ್ದೀರೇನ್ರಿ? ಇವತ್ತು ನೀವು ಆ ಜನರನ್ನ ಚುನಾವಣಾ ಪ್ರಚಾರದಲ್ಲಿ ಬಹುಸಂಖ್ಯೆ ಜನ, ಅದೇ ಸಮಾಜದ ಜನರನ್ನ ಮುಂದೆ ಇಟ್ಕೊಂಡು ನೀವು ಈ ರೀತಿ ಅವರಿಗೆ ಪ್ರಚೋದನೆ ಮಾಡ್ತೀರಲ್ವಾ? ಇದು ಎಷ್ಟರ ಮಟ್ಟಿಗೆ ಸರಿ ಖರ್ಗೆ ಸಾಹೇಬ್ರೆ? ಎಷ್ಟರ ಮಟ್ಟಿಗೆ ಸರಿ? ನೀವು ಉತ್ತರ ಕೊಡಬೇಕು ಸಮಾಜಕ್ಕೆ. ಅಂದ್ರೆ ಏನ್ ನಿಮ್ಮ ಉದ್ದೇಶ? ನಿಮ್ಮ ಉದ್ದೇಶ ಏನ್ ಹೇಳಿ? ಈ ದೇಶದಲ್ಲಿ ಈ ಸಂಸ್ಕೃತಿ, ಈ ಸಂಸ್ಕಾರ ಏನಿದೆ ಇದನ್ನ ಸಂಪೂರ್ಣವಾಗಿ ನಾಶ ಮಾಡಬೇಕು ಅನ್ನೋದ ನಿಮ್ಮ ಉದ್ದೇಶ? ಸಾಧ್ಯನೇ ಇಲ್ಲ ನೀವು ಹಂಗ ಅನ್ಕೊಂಡ್ರೆ ಖರ್ಗೆ ಸಾಹೇಬ್ರೆ, ಸಾಧ್ಯನೇ ಇಲ್ಲ ನೀವು ಅನ್ಕೊಂಡ್ರೆ. ಈ ಪ್ರಪಂಚದಲ್ಲಿ ಎಷ್ಟೋ ನಾಗರಿಕತೆಗಳು ಏಳು ಹೆಸರಿಲ್ದಂಗೆ ಹೊರಟೋಗಿದಾವೆ. ಹೌದು, ಏಳು ಹೆಸರಿಲ್ದಂಗೆ ಹೊರಟೋಗಿದೆ. ಎಷ್ಟು ವರ್ಷಗಳ ದಾಳಿ, 50 ವರ್ಷ 100 ವರ್ಷದ ದಾಳಿಗಳನ್ನ ಸಹಿಸ್ಕೊಳ್ಳಕ್ಕಾಗದೆ ಈ ಜಗತ್ತಲ್ಲಿ ಹತ್ತಾರು ನಾಗರಿಕತೆಗಳು ಇವತ್ತು ಕೂಡ 7 ಹೆಸರಿಲ್ದಂಗೆ ಹೋಗಿದೆ. ಆದರೆ ಸಾವಿರಾರು ವರ್ಷಗಳಾದ್ರೂ ಕೂಡ ಈ ದೇಶದ ನಾಗರಿಕತೆ, ಈ ಭಾರತದ ನಾಗರಿಕತೆನ ಯಾವನ್ ಕೈನಲ್ಲೂ ಅಳ್ಸಕ್ಕಾಗಿಲ್ಲ ಕಣ್ರಿ, ಯಾವನ್ ಕೈನಲ್ಲೂ ಅಳ್ಸಕ್ಕಾಗಿಲ್ಲ. ಪುಟ್ಕೋಸಿ ನೀವೇನ್ರಿ ಮಾಡ್ತೀರಾ? ನೀವೇನ್ರಿ ಮಾಡ್ತೀರಾ? 3 ರಾಜ್ಯದಲ್ಲಿ ಸರ್ಕಾರ ಇಟ್ಕೊಂಡು ಸಾಧ್ಯನೇ ಇಲ್ಲ ನಿಮ್ ಕೈನಲ್ಲಿ. ನೀವು ಮುಸಲ್ಮಾನರನ್ನಲ್ಲ, ಈ ದೇಶದ ವಿರುದ್ಧ ಯಾರನ್ನು ಎತ್ಕೊಟ್ರು ಕೂಡ ನೀವೇನು ಮಾಡ್ಕೊಳಕ್ಕಾಗಲ್ಲ. ನೀವು ಇನ್ನೂ ಕೂಡ ಮುಂದಿನ ದಿನಗಳಲ್ಲಿ ನಾಮಾವಶೇಷ ಆಗೋಗ್ತೀರಿ ಕಾಂಗ್ರೆಸ್ ಈ ದೇಶದಲ್ಲಿ. ಹೌದು, ನೀವು ಯಾರನ್ನ ಎದುರಾಕೊಳ್ತಿದ್ದೀರಿ ಖರ್ಗೆ ಸಾಹೇಬ್ರೆ? ನೀವ್ ಯಾರನ್ನ ಎದುರಾಕೊಂತಿದ್ದೀರಿ? ಈ ದೇಶದ ಬಹುಸಂಖ್ಯಾತರನ್ನ, ಈ ದೇಶದ ಬಹುಸಂಖ್ಯಾತ ಹಿಂದೂಗಳನ್ನ ಇವತ್ತು ನೀವು ಎದುರಾಕೊಂಡು ಹಿಂದೂಗಳ ವಿರುದ್ಧ ಮುಸಲ್ಮಾನರನ್ನ ಎತ್ತು ಕಟ್ಟುವಂತ ಕೆಲಸ ಮಾಡ್ತಾ ಇದ್ದೀರಿ. ಹೌದು, ಭಾವೈಕ್ಯತೆನ ಹಾಳು ಮಾಡ್ತಾ ಇದ್ದೀರಿ ನೀವು. ಸೋದರತ್ವದ ಹೆಸರಿನಲ್ಲಿ ನೀವು ಸೋಗಲಾಡಿ ಕೆಲಸನ ಮಾಡಕ್ ಕೊಟ್ಟಿದ್ದೀರಿ. ಹೌದು, ಸೋದರತ್ವದ ಹೆಸರಿನಲ್ಲಿ ಸೋಗಲಾಡಿ ಕೆಲಸನ ಮಾಡಕ್ ಕೊಟ್ಟಿದ್ದೀರಿ ನೀವು. ಹೌದು, ನಿಮ್ಮ ಕಾಂಗ್ರೆಸ್ನ ಸಿದ್ಧಾಂತವೂ ಕೂಡ ಇದೆ. ನಿಮ್ಮ ಕಾಂಗ್ರೆಸ್ನ ಸಿದ್ಧಾಂತನೂ ಕೂಡ ಇದೆ. ಈ ದೇಶದ ನಾಗರಿಕತೆನ ಏನಾದ್ರೂ ಮಾಡಿ ಸರ್ವನಾಶ ಮಾಡಬೇಕು ಅನ್ನೋದೇ ನಿಮ್ಮ ಮೂಲ ಉದ್ದೇಶ ಅಲ್ವಾ? ಆ ಕಾರಣಕ್ಕೆ ಅಲ್ವಾ ಈ ದೇಶದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ನೀವು ಮುಸಲ್ಮಾನರನ್ನ ಓಲೈಕೆ ಮಾಡ್ತಾ ಇರೋದು? ನಾಶಿಕೆ ಆಗ್ಬೇಕೇನ್ರಿ ನಿಮ್ಗೆ? ನಾಶಿಕೆ ಆಗ್ಬೇಕು. ಹೌದು, ಒಂದೇ ಒಂದು ಬೈ ಎಲೆಕ್ಷನ್ ನಲ್ಲಿ ಒಂದು ದಾವಣಗೆರೆ ಕ್ಷೇತ್ರನ ಗೆಲ್ಲೋದಕ್ಕೆ ಒಬ್ಬ ಮೊಹಮ್ಮದ್ ಅಜರುದ್ದೀನ್ ಅಂತ ಒಬ್ಬ ಕ್ರಿಕೆಟಿಗನ್ನ ಕರ್ಕೊಂಡು ಬಂದು ಪ್ರಚಾರ ಮಾಡಿಸ್ತಿರಲ್ರಿ. ನಾಶಿಕೆ ಆಗ್ಬೇಕ್ರಿ, ನಾಶಿಕೆ ಆಗ್ಬೇಕು ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕೆ. ಈ ಮಟ್ಟಕ್ಕೆ ಓಲೈಕೆನ ಒಬ್ಬ ಜಮೀರ್ ಅಹಮದ್ ಖಾನ್ನ ಹದ್ದು ಬಸ್ ನಲ್ಲಿ ಇಟ್ಕೊಂಡು ಒಂದು ದಾವಣಗೆರೆ ಚುನಾವಣೆಯಲ್ಲಿ ಬಹಿರಂಗ ಪ್ರಚಾರ ಮಾಡಕ್ಕೆ ಆಗದೇ ಇರೋ ಅಷ್ಟು ಹೀನಾಯ ಪರಿಸ್ಥಿತಿಗೆ ನಿಮ್ಮ ಕಾಂಗ್ರೆಸ್ ಸರ್ಕಾರ ಇಳಿದಿದೆ ಅಂದ್ರೆ ನಾಶಿಕೆ ಆಗ್ಬೇಕು, ನಿಮಗೆ ನಾಶಿಕೆ ಆಗ್ಬೇಕು. ಇದನ್ನೆಲ್ಲ ಸರಿ ಮಾಡ್ಕೊಂಡು ನಿಮ್ ಪಕ್ಷನ ಕಟ್ಕೊಳ್ರಿ ಅಂತ ಹೇಳಿದ್ರೆ ಬಹುಸಂಖ್ಯಾತರು ಮುಸ್ಲಿಮರೇ ಇರೋ ಒಂದು ಬಹಿರಂಗ ಸಭೆಯಲ್ಲಿ ನೀವು RSS ಮತ್ತು ಬಿಜೆಪಿನಲ್ಲಿ ಇರ್ತಕ್ಕಂಥವ್ರನ್ನ ವಿಷಯಗಳು ಅವ್ರನ್ನ ಮುಗಿಸ್ಬಿಡಿ ಅನ್ನೋ ಲೆಕ್ಕದಲ್ಲಿ ನೀವು ಭಾಷಣಗಳು ಮಾಡಿ ಅವ್ರನ್ನ ಪ್ರಚೋದನೆ ಮಾಡಿದ್ರೆ ಏನ್ರಿ ಮಾಡ್ತಾರೆ ಅವರು? ಏನ್ರಿ ಮಾಡ್ತಾರೆ ಅವರು? ಅದನ್ನೇ ಅಲ್ವಾ ಮಾಡ್ತಾರೆ ಅವರು? ತಲೆನಲ್ಲಿ ಮೆದ್ಲಿಟ್ಕೊಂಡು ಮಾತಾಡ್ಬೇಕು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ. ನೀವು ರಾಜಕೀಯದ
ಹೆಚ್ಚು ಕಮ್ಮಿ ಹಂಚಿನಲ್ಲಿ ಇದ್ದೀರಿ, ನೀವು ನಿವೃತ್ತಿ ಹಂಚಿಗೆ ಬಂದು ನಿಂತಿದ್ದೀರಿ. ನಿಮ್ಮ ನಡವಳಿಕೆಗಳು ಹೊಸ ಏನು ಪೀಳಿಗೆ ಜನ ಬರ್ತಿದ್ದಾರಲ್ಲ ರಾಜಕಾರಣಕ್ಕೆ, ಅವರುಗಳಿಗೆ ಮಾದರಿ ಆಗಬೇಕು. ಆದ್ರೆ ನಿಮ್ಮಲ್ಲಿ ಯಾವ ಮಾದರಿನ ತಗೊಳ್ತಾರೆ ಹೊಸ ಪೀಳಿಗೆ ಜನ? ಹೇಳಿ. ಮತ್ತೆ ನೀವು ಕೇರಳದ ಭಾಷಣದಲ್ಲಿ ಏನ್ ಹೇಳ್ತೀರಿ? ನೀವು ಒಂದು ಇಡೀ ರಾಜ್ಯದ ಜನರನ್ನ ಅನಕ್ಷರಸ್ಥರು ಅಂತ ಕರಿತೀರಲ್ರಿ ಖರ್ಗೆ ಸಾಹೇಬ್ರೆ. ಗುಜರಾತಿನ ಜನ ಅನಕ್ಷರಸ್ಥರು, ಹಂಗಾಗಿ ಮೋದಿನ ಒಪ್ಕೊಂಡಿದ್ದಾರೆ ಅವರು. ಕೇರಳದ ಜನ ವಿದ್ಯಾವಂತರುಗಳು, ನೀವು ಪಾಠ ಕಲಿಸಿ. ಇದು ಯಾವ ಮಟ್ಟಕ್ಕೆ ನಿಮಗೆ ಮತಿಭ್ರಮಣೆ ಆಗಿದೆ ಅಂತ ನಮ್ಗೆ ಅರ್ಥ ಆಗ್ತಿಲ್ಲ ಖರ್ಗೆ ಸಾಹೇಬ್ರೆ. ಖಂಡಿತ ನಿಮಗೆ ಮತಿಭ್ರಮಣೆ ಆಗಿದೆ. ಒಂದು 6-7 ಕೋಟಿ ಜನಸಂಖ್ಯೆ ಇರೋ ಒಂದು ರಾಜ್ಯನ ತಗೊಂಡು ನೀವು ಅನಕ್ಷರಸ್ಥರು ಅಂತ ಕರಿತೀರಲ್ರಿ. ಯಾವ ಮಟ್ಟಕ್ಕೆ ನಿಮ್ಮ ತಲೆನಲ್ಲಿ ಮೆದ್ಲಿಟ್ಕೊಂಡಿದ್ದೀರೋ ನಮ್ಗೆ ಅರ್ಥ ಆಗ್ತಿಲ್ಲ ಖರ್ಗೆ ಸಾಹೇಬ್ರೆ. ನನ್ನ ಮನವಿ ಇಷ್ಟ ನಿಮ್ಮಲ್ಲಿ, ದಯವಿಟ್ಟು ಇಂಥ ಹೇಳಿಕೆಗಳನ್ನ ಕೊಡಬೇಡಿ. ಯಾಕೆಂದ್ರೆ ನಿಮ್ಮ ಸುದೀರ್ಘವಾದ ರಾಜಕೀಯ ಜೀವನ ಆ ಮಟ್ಟಕ್ಕಿದೆ. ಮತ್ತೆ ನೀವು ಅಷ್ಟು ಅನುಭವಿಗಳಿದ್ದೀರಿ. ನಿಮ್ಮ ಆ ಏನು ಗಾಂಧಿ ಕುಟುಂಬದ ನಿಮ್ಮ ಕೃತಜ್ಞತೆ ಇದೆಯಲ್ಲ, ನಿಮ್ಮ ಕೃತಜ್ಞತೆ ಮತ್ತೆ ನಿಮ್ಮ ನಿಷ್ಠೆ ನೀವು ಹೇಗಾದ್ರೂ ತೋರಿಸ್ಕೊಳ್ಳ್ರಿ. ಆದ್ರೆ ಅದು ತೋರಿಸೋ ಬರದಲ್ಲಿ ಹಿಂದೂಗಳಿಗೆ ಮತ್ತು ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಆಗೋ ರೀತಿಯಲ್ಲಿ ದಯವಿಟ್ಟು ಮಾತಾಡಬೇಡಿ. ನನ್ನ ಕಳಕಳಿಯ ಮನವಿ ಇದು. ಮತ್ತೆ ನನಗೆ ಕುರಾನ್ ಬಗ್ಗೆ ಅಷ್ಟು ಗೊತ್ತಿಲ್ಲ. ದಯವಿಟ್ಟು ಯಾರಾದರೂ ಮುಸಲ್ಮಾನರು ಹೇಳಿ, ನಿಮ್ಮ ಕುರಾನಲ್ಲಿ ನಿಜವಾಗ್ಲೂ ಖರ್ಗೆ ಸಾಹೇಬರು ಮೊನ್ನೆ ಏನೋ ಒಂದು ವಿಷಯನ ಕೋಟ್ ಮಾಡಿದಾರಲ್ವಾ, ನಿಜವಾಗ್ಲೂ ಆ ವಿಚಾರ ಕುರಾನಲ್ಲಿ ಇದೆಯಾ? ದಯವಿಟ್ಟು ಯಾರಾದರೂ ಉತ್ತರ ಕೊಡಿ. ಮತ್ತೆ ನೋಡಿ, ನಂದೊಂದು ಮನವಿ ಮುಸಲ್ಮಾನ್ ಸಮುದಾಯದಲ್ಲಿ, ಈ ಕಾಂಗ್ರೆಸ್ ಇದೆಯಲ್ವಾ, ಈ ಕಾಂಗ್ರೆಸ್ಸು ನಿಮ್ಮನ್ನ ಒಡೆದು ಹಾಳಬೇಕು ಅಂತ ಹೇಳಿ ಹೊರಟಿದೆ. ಈ ಕಾಂಗ್ರೆಸ್ ಯಾವತ್ತೂ ಕೂಡ ನಿಮ್ಗಳಿಗೆ ಒಳ್ಳೇದಾಗ್ಲಿ ಅಂತ ಖಂಡಿತ ಅವ್ರ ಮನಸ್ಸಲ್ಲಿಲ್ಲ. ಕೇವಲ ನಿಮ್ಮ ಓಟಿಗೋಸ್ಕರ ಇವರು ನಿಮ್ಮನ್ನ ಓಲೈಕೆ ಮಾಡ್ಕೊಂಡು ನಿಮ್ಮನ್ನ ತಲೆ ಸೌರಿ ಅವ್ರ ಜೊತೆನಲ್ಲಿ ಇಟ್ಕೊಳ್ಳೋಕೆ ಪ್ರಯತ್ನ ಮಾಡ್ತಿದ್ದಾರೆ ವಿನಃ ಬೇರೆ ಇನ್ನೇನೂ ಇಲ್ಲ. ನಾನು ಏನಕ್ಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ, ಇವತ್ತು ದಾವಣಗೆರೆ ಉಪಚುನಾವಣೆ ನಡೀತಿದೆ. ಸಾಕಷ್ಟು ಜನ ಕಾಂಗ್ರೆಸ್ ಮುಖಂಡರು, ಬರೀ ದಾವಣಗೆರೆ ಅಲ್ಲ, ರಾಜ್ಯದ ಬೇರೆ 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 ಜಿಲ್ಲೆಗಳಲ್ಲಿ ಏನು ಮುಸಲ್ಮಾನ್ ಮುಖಂಡರುಗಳಿದ್ದಾರೆ, ಅವರುಗಳು ಇವತ್ತು ಹೇಳ್ತಿದ್ದಾರೆ, 12 ವರ್ಷದಿಂದ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ, ನಮಗೆ ಯಾವ ತೊಂದರೆಗಳು ಆಗಿಲ್ಲ, ನಮ್ಗೆ ಏನಾದ್ರೂ ತೊಂದರೆ ಆಗಿದ್ರೆ ಅದು ಕಾಂಗ್ರೆಸ್ ಪಕ್ಷದಿಂದನೇ ನಮಗೆ ತೊಂದರೆ ಆಗಿರೋದು, ಬರೀ ಕಾಂಗ್ರೆಸ್ನವರು ನಮ್ಮ ಓಟಿಗೋಸ್ಕರ ಇದೆಲ್ಲ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಇವತ್ತು ಮುಸಲ್ಮಾನ್ ಮುಖಂಡರುಗಳೇನೆ ಹೇಳುವಂತ ಪರಿಸ್ಥಿತಿಗೆ ಕಾಂಗ್ರೆಸ್ನವರ ನಡವಳಿಕೆಗಳು ತರ್ತಾ ಇದೆ. ಆ ಕಾರಣಕ್ಕೋಸ್ಕರ ಹೇಳ್ತೀನಿ, ಮುಂದಿನ ದಿನಗಳಲ್ಲಿ ಯಾರೆಲ್ಲ ಇವತ್ತು ಕಾಂಗ್ರೆಸ್ ಅನ್ನ ಫಾಲೋ ಮಾಡ್ತಿದ್ದೀರಾ, ದಯವಿಟ್ಟು ಎಚ್ಚೆತ್ಕೊಳ್ಳಿ. ಈ ಕಾಂಗ್ರೆಸ್ ಅವರು ಕೇವಲ ನಿಮ್ಮ ವೋಟ್ ಬ್ಯಾಂಕ್ಗೋಸ್ಕರ ಅವರು ನಿಮ್ಮನ್ನ ಓಲೈಸಿದ್ದಾರೆ ವಿನಃ ಬೇರೆ ಇನ್ನೇನು ಇಲ್ಲ. ನಿಮ್ಮಲ್ಲೇ ಒಡೆದು ತಂದಿಟ್ಟು ಕೊನೆಗೆ ನಿಮ್ಮನ್ನೇ ಮುಗಿಸ್ತಾರೆ ಈ ಕಾಂಗ್ರೆಸ್ನವರು. ಆಮೇಲೆ ಇನ್ನೊಂದು ವಿಚಾರ, ಕುರಾನಲ್ಲಿ ಎಲ್ಲಾದರೂ ಕಲ್ಲೊಡಿರಿ, ಎದುರುಗಡೆ ಯಾರನ್ನು ಸಾಯಿಸ್ರಿ, ಈ ಥರದ ವಿಚಾರಗಳು ಇದೆಯಾ? ಖಂಡಿತ ನನಗೆ ಗೊತ್ತಿಲ್ಲ. ದಯವಿಟ್ಟು ತಿಳುವಳಿಕೆ ಇರೋ ಯಾರಾದರೂ ಮುಸಲ್ಮಾನ್ ಬಾಂಧವರು ಇದ್ರೆ ದಯವಿಟ್ಟು ಇದಕ್ಕೆ ಉತ್ತರ ಕೊಡಿ. ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ, ಇವತ್ತು ಏನು ಕಲಬುರಗಿ ಜಿಲ್ಲೆ ಹೆಚ್ಚು ಕಮ್ಮಿ ನಿಮ್ಮ ಕುಟುಂಬದ ಹಿಡಿದಲ್ಲೇ ಇದೆ. ನೀವಿದ್ದೀರಿ, ನಿಮ್ಮ ಮಗ ಇದ್ದಾರೆ, ನಿಮ್ಮ ಅಳಿಯ, ನಿಮ್ಮ ಇಡೀ ಕುಟುಂಬ ಕಲಬುರಗಿ ಜಿಲ್ಲೆ ಹಿಡ್ಕೊಂಡು ಕೂತಿದ್ದೀರಿ. ಆದರೆ ಕಲಬುರಗಿ ಜಿಲ್ಲೆ ಪರಿಸ್ಥಿತಿ ಏನಿದೆ ಇವತ್ತು? ಎಷ್ಟರ ಮಟ್ಟಿಗೆ ನೀವು ಡೆವಲಪ್ಮೆಂಟ್ ಮಾಡಿದ್ದೀರಿ? ನೀವು ಡೆವಲಪ್ಮೆಂಟ್ ನಿಜವಾಗ್ಲೂ ಮಾಡಿದ್ದೀರಿ? ಯಾಕೆಂದರೆ ಸುದೀರ್ಘವಾದ ರಾಜಕಾರಣ ನಿಮ್ಮದು. ಒಂದು 60 ವರ್ಷ ನೀವು ಸಕ್ರಿಯ ರಾಜಕಾರಣದಲ್ಲಿದ್ದೀರಿ, ಈಗಲೂ ಇದ್ದೀರಿ. ನಿಮ್ಮ ಜೊತೆಗೆ ಈಗ ನಿಮ್ಮ ಕುಟುಂಬನೂ ಸೇರಿಸ್ಕೊಂಡಿದ್ದೀರಿ ಅಲ್ವಾ? ನೀವು ಉತ್ತರ ಕೊಡಿ, ಆ ಭಾಗದ ಜನರಿಗೆ ಉತ್ತರ ಕೊಡಿ. ಸಾರ್ವಜನಿಕರು ಕೇಳ್ತಿದ್ದಾರೆ ಇದನ್ನು, ಅದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ. ನೀವೆಷ್ಟು ಅಭಿವೃದ್ಧಿನ ಮಾಡಿದ್ದೀರಿ? ನೀವು ಖಂಡಿತ ಅಭಿವೃದ್ಧಿ ಮಾಡಿರೋದೇ ಆದರೆ ಅಲ್ಲಿನ ಜನ ಇವತ್ತು ಕೂಡ ಬೇರೆ 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 ಅಕ್ಕಪಕ್ಕ ಇರೋ ಪಟ್ಟಣಗಳಿಗೆ ಯಾಕೆ ಗೂಳೆ ಹೋಗ್ತಿದ್ದಾರೆ? ನೀವು ಉತ್ತರ ಕೊಡ್ಬೇಕಲ್ವ ಸಾಹೇಬ್ರೆ, ಖರ್ಗೆ ಸಾಹೇಬ್ರೆ. ಕೇವಲ ನೀವು ಒಂದು ಜಾತಿನ ಹೆಸರಿಟ್ಕೊಂಡು, ಒಂದು ಜಾತಿ ಲೀಡರ್ ಅಂತ ಹೇಳ್ಬಿಟ್ಟು ನೀವು ಗುರುತಿಸ್ಕೊಂಡು ನೀವು ನಿಮ್ಮ ಸಮುದಾಯಕ್ಕೆ ಏನು ಕೆಲಸ ಮಾಡಿದ್ದೀರಿ? ನಿಮ್ಮ ಸಮುದಾಯದಿಂದ ಎಷ್ಟು ಜನರನ್ನ ನೀವು ಮುಖ್ಯ ವಾಹಿನಿಗೆ ಕರ್ಕೊಂಡು ಬಂದಿದ್ದೀರಿ? ದಯವಿಟ್ಟು ಉತ್ತರ ಕೊಡಿ. ಯಾಕೆಂದರೆ ನಮಗೆ ಗೊತ್ತಿದೆ ನೀವು ಇಡೀ ಕಲಬುರಗಿ ಜಿಲ್ಲೆನ ನಿಮ್ಮ ಕುಟುಂಬದಲ್ಲಿ ಇಟ್ಕೊಂಡು ಕೂತಿದ್ದೀರಿ ಅಂತ. ಆ ಕಾರಣಕ್ಕೋಸ್ಕರ ಇಂಥ ಪ್ರಶ್ನೆಗಳು ಹುಡ್ತಾ ಇದೆ. ದಯವಿಟ್ಟು ಇದಕ್ಕೆಲ್ಲ ಉತ್ತರ ಕೊಡಿ. ಅದನ್ನು ಬಿಟ್ಬಿಟ್ಟು ವಿಷ ಅವರು ಸಾಯಿಸ್ಬಿಡಿ, ಇದು ನಿಮಗೆ ಶೋಭೆ ತರೋದಿಲ್ಲ ಖರ್ಗೆ ಸಾಹೇಬ್ರೆ, ನಿಮಗೆ ಶೋಭೆ ತರಲ್ಲ. ಮತ್ತು ನಿಮ್ಮ ವಯಸ್ಸಿಗೆ ಇದು ಸಮಂಜಸವಾದ ಹೇಳಿಕೆ ಅಲ್ಲ ಅಂತ ಹೇಳುವುದರ ಮುಖಾಂತರ ಇವತ್ತಿನ ಟ್ಯಾಕ್ಸಿವಾಲಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಶೇರ್ ಮಾಡಿ,
ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚೆಚ್ಚು ಕಾಮೆಂಟ್ ಮಾಡೋದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸ್ತೀರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.